ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಸಿದ್ಧನಾಗಿ ಬಂದಿದ್ದೇನೆ. ಅಂದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಾಗಿರ್ಬೋದು, ನಮ್ಮ ನಿದ್ರೆಗೆ ಸಂಬಂಧಿಸಿದಾಗಿರ್ಬೋದು, ನಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಾಗಿರ್ಬೋದು, ಅಥವಾ ನಮ್ಮ ಹಣಕಾಸಿನ ವಿಷಯವಾಗಿರ್ಬೋದು. ಇದಕ್ಕೆಲ್ಲವನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಇವತ್ತು ಸಹ. ಈಗ ನಾವು ಸಾಮಾನ್ಯವಾಗಿ ಹೆಚ್ಚು ಭಯಪಡುವಂಥ ಒಂದು ಕಾಯಿಲೆ ಅಂದರೆ ಅದು ಕ್ಯಾನ್ಸರ್. ಕ್ಯಾನ್ಸರ್ ಎಂಬುದು ಮನುಷ್ಯರನ್ನು ಕೊರೆದು ಹಾಳು ಮಾಡುವಂತಹ ಒಂದು ಕಾಯಿಲೆ. ಅದು ಮೊದಲು ಗಡ್ಡೆಯ ಥರ ಕಾಣಿಸಿಕೊಂಡು ಆಮೇಲೆ ಅದು ಹುಣ್ಣಾಗಿ ಬೆಳೆದು ಅದರಿಂದ ನೋವನ್ನು ಸಹಿಸಲಾರದಂತಹ ನೋವಿನಲ್ಲಿ ಮನುಷ್ಯ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಇದು ಒಂದು ಕಡೆ ಹರಡಿಕೊಂಡಿದರೆ ಹಲವು ಕಡೆಗೆ ಹರಡಿ ದೇಹದ ಎಲ್ಲ ಹರಡಿ ಅದನ್ನು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಹೀಗೆ 4 ಸ್ಟೇಜ್ಗಳಲ್ಲಿ ಅದು ಮನುಷ್ಯನನ್ನು ಕಾಡುತ್ತಾ ಹೋಗುತ್ತದೆ. ಇಂತಹ ಭಯಾನಕವಾದ ರೋಗ ಅದು ಬಂದಾಗ ಅದಕ್ಕೆ ಮಾಡುವಂಥ ಚಿಕಿತ್ಸೆಗೆ ಆಗುವಂಥ ಖರ್ಚು ವೆಚ್ಚಗಳು ಅದನ್ನು ಭರಿಸಲು ಸಾಮಾನ್ಯ ಜನಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ಆ ಮನುಷ್ಯ ಒಬ್ಬ ಕ್ಯಾನ್ಸರ್ ರೋಗಿ ಅನುಭವಿಸುವ ನೋವು ಸಂಕಟವನ್ನು ನೋಡಿದರೆ ನಮಗೆ ಯಾಕಪ್ಪ ಈ ನರಕಯಾತನೆ ಅಂತ ಅನಿಸುತ್ತದೆ. ಅಂಥ ಈ ಕಾಯಿಲೆ ಬರಲಿಕ್ಕೆ ಏನು ಕಾರಣ? ಇದು ಏನು ಎಲ್ಲರೂ ಕಾಡುತ್ತಿದೆಯಲ್ಲ, ಯಾಕೆ ಹೀಗಾಗ್ತಾಯಿದೆ ಎಂಬುದು ಹಲವರ ಚಿಂತೆ. ಹಾಗಾದರೆ ಆ ಕಾಯಿಲೆ ಯಾಕೆ ಬರುತ್ತೆ ಅಂದರೆ, ಆ ಕಾಯಿಲೆಗೆ ಬರೋಕ್ಕೆ ಒಂದೇ ಕಾರಣದಿಂದ ಕಾಯಿಲೆ ಬರುತ್ತಂತ ಈವರೆಗೂ ಹೇಳೋಕ್ಕಾಗಿಲ್ಲ. ಹಲವು ವಿಧಾನಗಳಲ್ಲಿ ನಮ್ಮ ಪೊಲ್ಯೂಷನ್ ಆಗಿರ್ಬೋದು, ನಾವು ತೆಗೆದುಕೊಳ್ಳುವ ಆಹಾರವಾಗಿರ್ಬೋದು, ಅಥವಾ ನಮ್ಮ ಜೀವನ ಚರ್ಯೆಯಾಗಿರ್ಬೋದು, ನಮ್ಮ ಜೀವನದಲ್ಲಿ ಆದ ಬದಲಾವಣೆಗಳಾಗಿರ್ಬೋದು, ಇಂತಹ ಕಾರಣಗಳಿಂದ ಈ ರೋಗ ಅಂದರೆ ಕ್ಯಾನ್ಸರ್ ಎಂಬ ಮಹಾಮಾರಿ ನಮ್ಮನ್ನು ಕಾಡ್ತಾ ಇದೆ. ಅಂದರೆ ಈ ಪ್ರಪಂಚದಲ್ಲಿ ಹೆಚ್ಚು ಜನರನ್ನು ಕಾಡ್ತಾ ಇದೆ. ಇಂತಹ ರೋಗಗಳು ಬರಲು ಕಾರಣ ಏನು? ಹಾಗಾದರೆ ಏನು ಇದು? ಆವಾಗ ಇದನ್ನು ಡಾಕ್ಟರ್ ಒಬ್ಬ ನಹೀಮ್ ಅಲಿ ಎಂದು ಟರ್ಕಿಯ ಒಬ್ಬ ವೈದ್ಯ ಇದರ ಬಗ್ಗೆ ಸಂಶೋಧನೆ ನಡೆಸ್ದ. ಯಾಕಾಗಿ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆಗೆ ಏನೋ ಕಾರಣ ಇದೆ, ನಮ್ಮ ಆಹಾರ ಕ್ರಮದಲ್ಲಿ ಏನಾದರೂ ತೊಂದರೆ ಇದೆಯಾ ಎಂಬುದನ್ನು ಬಗ್ಗೆ ಅವರು ಸಂಶೋಧನೆ ನಡೆಸಿದರು. ಆ ಸಂಶೋಧನೆ ನಡೆಸಿರುವಾಗ ಅವರಿಗೆ ಹಲವು ವಿಧದಲ್ಲಿ ಇದರ ಸಮಸ್ಯೆಗಳು ಒಂದೊಂದೇ ಬಿಚ್ಚಿಕೊಳ್ಳುತ್ತಾ ಹೋಯಿತು. ಆ ಸಮಸ್ಯೆಗಳು ಅವರ ಜೀವನದಲ್ಲಿ ಅವರು ಕಂಡುಕೊಂಡ ಹಲವು ವಿಚಾರಗಳು ಈಗ ಪ್ರಕಟವಾಗ್ತಾ ಇದೆ. ಅಂದರೆ ಈಗಲೂ ಅವರು ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ. ನಹೀಮ್ ಅಲಿ ಅಂತ ಹಲವು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಅವರ ಸಂಶೋಧನೆ ತಿಳಿದು ಬಂದಂತೆ 10 ಜನ ಕ್ಯಾನ್ಸರ್ ರೋಗಿಗಳನ್ನು ನೋಡಿದರೆ ಅವರಲ್ಲಿ 4 ಜನ ಆಹಾರ ಕ್ರಮದಿಂದ ಅವರಿಗೆ ಈ ಕ್ಯಾನ್ಸರ್ ರೋಗ ಬಂದಿದೆ ಎಂದು ಗೊತ್ತಾಗಿದಂತೆ. ಅಂದರೆ 10 ಜನರಲ್ಲಿ 4 ಜನಕ್ಕೆ ಅವರ ತೆಗೆದುಕೊಳ್ಳುವ ಆಹಾರ ಕ್ರಮದಿಂದ ಅವರಿಗೆ ಈ ರೋಗ ಬಂದಿದೆ. ಹಾಗಾದರೆ ಆಹಾರ ಕ್ರಮವೇನು? ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಆಹಾರವನ್ನು ತೆಗೆದುಕೊಳ್ಳುವುದಲ್ಲ, ಅದರಿಂದ ಏನಾದರೂ ಬದಲಾವಣೆ ಇದೆಯೇ? ಅದು ಯಾಕೆ ಹಾಗೆ ಹೇಳ್ತಾರೆ? ಹಾಗಾದರೆ ಯಾವ ಆಹಾರವನ್ನು ನಾವು ತೆಗೆದುಕೊಳ್ಳಬಾರದು, ಆಹಾರದಲ್ಲಿ ಏನಿದೆ ಎಂಬ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಯಾನ್ಸರ್ ಎಂಬ ಕಾಯಿಲೆ ನಮ್ಮ ಆಹಾರ ಪದ್ಧತಿಯಿಂದ ಹೇಗೆ ಬದಲಾಗಿದೆ, ಹೇಗೆ ಬರುತ್ತದೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ನಾನು ಹೇಳಿದೆ ಏನಂದರೆ 10 ಜನ ಕ್ಯಾನ್ಸರ್ ರೋಗಿಗಳಲ್ಲಿ 4 ಜನ ಈ ಆಹಾರದ ಬದಲಾವಣೆಯಿಂದ ಅವರಿಗೆ ಕ್ಯಾನ್ಸರ್ ರೋಗ ಬಂದಿದೆ ಎಂಬುದು
ಟರ್ಕಿಯ ಡಾಕ್ಟರ್ ನಹೀಮ್ ಆಲಿ ಮಾಡಿದ ಸಂಶೋಧನೆಯಿಂದ ತಿಳಿದುಬಂದಿದೆ. ಹಾಗಾದರೆ ಇಂತಹ ಸಂಶೋಧನೆಯಿಂದ ಯಾಕೆ ಈ ರೀತಿಯ ಒಂದು ನಾವು ಮೊದಲಿಂದನೂ ಆಹಾರ ತೆಗೆದುಕೊಳ್ತಿದ್ದೀವಿ. ಹಳೆ ಕಾಲದಿಂದಲೂ ಆಹಾರವಿಲ್ಲದೆ ಯಾರೂ ಬದುಕಿರುವ ಆಹಾರ ಮನುಷ್ಯನಿಗೆ ಅವಶ್ಯಕವಾದದ್ದು. ನಾವೆಲ್ಲರೂ ಬಾಲ್ಯದಿಂದ ಕೆಲವು ಉತ್ತಮ ಆರೋಗ್ಯ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದ್ದೇವೆ. ರಾಗಿ, ಜೋಳ, ಅಕ್ಕಿ, ತರಕಾರಿ, ಮಾಂಸ, ಬೇಳೆ, ಕಾಳು, ಹಾಲು, ಮೊಸರು, ಎಣ್ಣೆ ಮುಂತಾದವುಗಳನ್ನು ನಮ್ಮ ಸಾಮಾನ್ಯ ಆಹಾರ ಕ್ರಮದಲ್ಲಿ ನಾವು ಬಳಸುತ್ತಾ ಬಂದಿದ್ದೇವೆ. ಆದರೆ ಆಧುನಿಕತೆ ಬೆಳೆದಂತೆ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿಗೆ ಜನರು ವಲಸೆ ಹೋದರು. ಅಲ್ಲಿಂದ ನಮ್ಮ ದೇಶಕ್ಕೂ ಅವರು ಅಲ್ಲಿನ ಆಹಾರ ಪದ್ಧತಿಯನ್ನು ತಂದರು. ಇಲ್ಲಿಯೂ ಸಹ ಅದರ ಬಗ್ಗೆ ಪ್ರಚಾರ ಮಾಡಿದರು. ಆಹಾರ ಪದ್ಧತಿ ನಮ್ಮಲ್ಲೂ ಬೆಳೆಯಲಾರಂಭಿಸಿತು. ಇಂತಹ ಕೆಲವು ಆಹಾರ ಪದಾರ್ಥಗಳು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತಿದೆ. ಅದರಲ್ಲೂ ಜಠರ, ಕರಳು ಮುಂತಾದ ಆಂತರಿಕ ಅಂಗಗಳಿಗೆ ಇಂತಹ ಆಹಾರ ಪದ್ಧತಿಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂದು ನಮ್ಮ ಡಾಕ್ಟರ್ ನಹೀಮ್ ಆಲಿ ತಿಳಿಸಿದ್ದಾರೆ. ಅವರು ಇದನ್ನು ಸಂಶೋಧನೆಗಳ ಮೂಲಕ, ಹಲವು ವರ್ಷಗಳ ಸಂಶೋಧನೆಗಳ ಮೂಲಕ ಕಂಡುಕೊಂಡಂಥ ವಿಷಯಗಳು. ಹಾಗಾದರೆ ನಾವು ಆಹಾರ ತಿನ್ನಬಾರದೆ? ಆಹಾರ ತಿನ್ಬೋದು. ನಮ್ಮದೇ ನಾಟಿ ರೀತಿಯ ಆಹಾರವನ್ನು ನಾವು ತಿನ್ನುವುದರಿಂದ ನಮಗೆ ಎಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ಸಿಕ್ಕಿ ನರಳುವುದಕ್ಕಿಂತ ನಮ್ಮ ಸಾಮಾನ್ಯವಾದ ಆಹಾರ, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅನ್ನ ಆಗಿರ್ಬೋದು, ಅದರ ಜೊತೆಗೆ ನಾವು ತರಕಾರಿ, ಮಾಂಸ, ಮೀನು ಯಾವುದು ತಿಂತೀರೋ ಅದನ್ನು ನೀವು ತಿನ್ಬೋದು. ಹಾಲು, ಮೊಸರು ಎಲ್ಲವನ್ನೂ ತಗೋಬಹುದು. ಆದರೆ ಇದೆಲ್ಲವೂ ಯಾವಾಗ ನಮಗೆ ತೊಂದರೆಯಾಗಿ ಅನುಭವಿಸುತ್ತದೆ, ಯಾವುದು ನಮಗೆ ತೊಂದರೆಯಾಗುತ್ತದೆ ಎಂಬುದನ್ನು ನಾವು ಈಗ ತಿಳ್ಕೊಳ್ಳೋಣ. ಆಹಾರದಲ್ಲಿ ಯಾವುದೊಂದು ಇದರಲ್ಲಿ ಆಹಾರದಲ್ಲಿ ಬೆರೆಸುವಂತಹ ಸಾಮಾನ್ಯವಾಗಿ ಆಹಾರ ಸಂಸ್ಕರಣೆಯಲ್ಲಿ ಬೆಳೆಸುವಂತಹ ಕೆಲವು ವಸ್ತುಗಳು ನಮಗೆ ಸಮಸ್ಯೆಯನ್ನುಂಟು ಮಾಡುತ್ತೆ, ರೋಗಕಾರಕವಾಗಿರುತ್ತದೆ. ಅದೇ ರೀತಿ ಬಣ್ಣಗಳು, ಆಹಾರದಲ್ಲಿ ಬೆರೆಸುವ ಬಣ್ಣಗಳು, ಈಗ ಸಾಮಾನ್ಯವಾಗಿ ಈ ನಮ್ಮ ಕೇಕ್ಗಳಲ್ಲಿ ಮಾಡಿಸುವಂತಹ ಅದರಲ್ಲಿ ಬೆರೆಯುವಂತಹ ಆ ಬಣ್ಣ ನಮಗೆ ಸಮಸ್ಯೆಯನ್ನುಂಟು ಮಾಡುತ್ತದೆ. ಅಂದರೆ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇರುತ್ತದೆ. ಹೀಗೆ ನಾವು ಅದನ್ನೆಲ್ಲ ನೋಡಿದರೆ ಕ್ಯಾನ್ಸರ್ ಕಾರಕವಾಗಿರಬಹುದು. ಅದು ಆಹಾರ ಯಾವುದೇ ಒಂದು ಸೂಪರ್ ಮಾರ್ಕೆಟಲ್ಲಿ ಹೋದರೆ ಅಲ್ಲಿ ಇದ್ರ ಮೇಲೆ ಜೋಡಿಸಿಟ್ಟಿರ್ತಾರೆ. ಭಾಳ ಆಕರ್ಷವಾಗಿ ಕಾಣುತ್ತೆ ಈ ರೆಡಿಮೇಡ್ ಆಹಾರಗಳು. ಆ ರೆಡಿಮೇಡ್ ಆಹಾರಗಳನ್ನ ನಾವು ಮನೆಗೆ ತಿಂದು ಅದನ್ನು ತಿಂತೇವೆ. ಮನೆಗೆ ತಂದು ತಿನ್ನೋದು ಅಂದರೆ ಸುಲಭವಾಗಿ ನಾವು ಆಹಾರವನ್ನು ಮಾಡಿಕೊಳ್ಳಲು ನಮಗೆ ಸುಲಭವಾಗುತ್ತೆ. ಆದರೆ ಅದರಲ್ಲಿ ಏನೇನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋದಿಲ್ಲ. ಇಂಥ ಆಹಾರದಿಂದ ನಮಗೇನಾದ್ರು ತೊಂದರೆ ಇದೆ ಎಂಬುದನ್ನು ನಾವು ಯೋಚಿಸುವುದಿಲ್ಲ. ಹಾಗಾದರೆ ನಾವು ತಿನ್ನಲೇಬಾರದಾದ ಕೆಲವು ಆಹಾರಗಳ ಬಗ್ಗೆ ಅಲ್ಲಿ ಅವರು ಹೇಳಿದ್ದಾರೆ. ಅವರು ಪ್ರತಿಯೊಂದು ಆಹಾರ ವಸ್ತುಗಳನ್ನು ಅವರು ಸಂಶೋಧನೆ ಒಳಪಡಿಸಿದ್ದಾರೆ. ಅದರಲ್ಲಿ ಅವರಿಗೆ ಕಂಡುಕೊಂಡಂತಹ ಈ ಕೆಲವು ಅಂದರೆ ಫ್ಲೇವರ್ಡ್ ಯೋಗ್ನೆಟ್, ಪ್ರೋಟೀನ್ ಬಾರ್ ಮುಂತಾದವು ನಮ್ಮ ಆಹಾರ ಕ್ರಮದಲ್ಲಿ ಸೇರಿರುವುದು ಅದು ಅಪಾಯಕಾರಿ. ಆಕರ್ಷಕವಾಗಿ ಪ್ಯಾಕ್ ಮಾಡಿ ಜನರು ಆಕರ್ಷಣೆಗೊಳಗಾಗುವಂತೆ ತೋರಿದರೂ ಅದರಲ್ಲಿ ಸಕ್ಕರೆ, ಉಪ್ಪು ಮುಂತಾದವುಗಳ ಮಿಶ್ರಣ ಹೆಚ್ಚಾಗಿರುವುದರಿಂದ ಕರಳಿನ ಶಕ್ತಿ ಕ್ಷೀಣವಾಗುತ್ತದೆ. ನಮ್ಮ ದೊಡ್ಡ ಕರಳು, ಸಣ್ಣ ಕರಳು, ಆ ಕರಳಿನ ಶಕ್ತಿ ಕ್ಷೀಣವಾಗುತ್ತದೆ. ಅಲ್ಲಿ ಕ್ರಮೇಣ ಹುಣ್ಣುಗಳುಂಟಾಗ್ಬೋದು. ಹುಣ್ಣುಗಳಾಗಿ ಕ್ರಮೇಣ ಅಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಬೆಳೆದು ಅದು ಕ್ಯಾನ್ಸರ್ ರೋಗವಾಗಿ ಮಾರ್ಪಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವುದು? ಫ್ಲೇವರ್ಡ್ ಯೋಗ್ನೆಟ್, ಪ್ರೋಟೀನ್ ಬಾರ್, ಹಾಗೆ ಯಾವುದು ನಮ್ಮ ವೀಗನ್ ಫುಡ್ಸ್ ಅಂದರೆ ಮಾಂಸಕ್ಕೆ ಬದಲಾಗಿ ಬಳಸುವಂತಹ ಈ ಫುಡ್ಡುಗಳು ಇಂತಹ ಅಪಾಯವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಫ್ಲೇವರ್ಡ್ ಯೋಗ್ನೆಟ್, ಪ್ರೋಟೀನ್ ಬಾರ್ ಮುಂತಾದವುಗಳನ್ನು ಆದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು. ಹೆಚ್ಚಿಗೆ ಅದನ್ನು ತಿನ್ನದೇ ಇರುವುದು ಒಳ್ಳೆಯದು. ಯಾಕಂದರೆ ಕ್ಯಾನ್ಸರ್ ಬಂದರೆ ಏನಾಗುತ್ತಂತ ಹೇಳಿದೆ, ಅಂತಹ ಸಮಸ್ಯೆ, ಆ ನೋವು, ಆ ಯಾತನೆ, ಆ ನರಳಾಟ, ಅದಕ್ಕೆ ತಗಲುವಂತಹ ಚಿಕಿತ್ಸಾ ವೆಚ್ಚ ಇದೆಲ್ಲವನ್ನು ಯೋಚನೆ ಮಾಡುವಾಗ ನೀವು ಎಚ್ಚರವಾಗಿರುವುದು ಒಳ್ಳೆಯದು ಎಂಬುದು ಅಭಿಪ್ರಾಯದಿಂದ ನಾವು ಇದನ್ನು ಹೇಳ್ತಿದ್ದೇವೆ. ಎಣ್ಣೆಗಳ ಬಗ್ಗೆ ಏನೇನೋ ಕಲ್ಪನೆ ಮಾಡಿ ಅದರಲ್ಲಿ ಇದಿದೆ, ಈ ಎಣ್ಣೆ ಉತ್ತಮ, ಆ ಎಣ್ಣೆ ಉತ್ತಮ, ಅದರಲ್ಲಿ ವಿಟಾಮಿನ್ಸ್ ಇದೆ, ಅದರಲ್ಲಿ ಇರ್ಬೋದು. ಆದರೆ ಕಲಬೆರಕೆ ಎಣ್ಣೆಗಳು ಯಾವುದರಲ್ಲಿ ಕಲಬೆರಕೆಯಾಗಿದೆ ಅಂತ ನೀವು ಪತ್ತೆ ಮಾಡುವುದೇ ಕಷ್ಟ ಆಗಿರುವಾಗ ಅಂತಹ
ಎಣ್ಣೆಗಳನ್ನು ಬಳಸುವುದರಿಂದ ಅದರಲ್ಲಿ ನಮಗೆ ಕ್ಯಾನ್ಸರ್ಕಾರಕ ಅಂಶಗಳು ಇರುವುದನ್ನು ಹೆಚ್ಚಾಗಿ ಕಂಡುಬಂದಿದೆ. ಅದು ಸಹ ಏನಾಗುತ್ತೆ, ಅದು ಆ ಎಣ್ಣೆಯ ಬಗ್ಗೆ ಅದರ ಉತ್ಪಾದಕರು ಕೊಡುವಂತಹ ವಿವರಣೆ ಮತ್ತು ಅದರಲ್ಲಿ ಇರುವಂತಹ ವಿಟಾಮಿನ್ಸ್ಗಳು ಮತ್ತು ಹಲವು ರೀತಿಯ ಖನಿಜಾಂಶಗಳ ಬಗ್ಗೆ ಅವರು ಹೆಚ್ಚಿನ ಪ್ರಚಾರ ಕೊಡ್ತಾರೆ. ಅದಕ್ಕೆ ಜನರು, ನಾವು ನಮ್ಮಂಥವರು ಹೋಗಿ ಆಕರ್ಷಿತರಾಗಿ ಅದನ್ನು ಕೊಂಡು ಬಳಸುತ್ತೇವೆ. ಅಂದರೆ ಅದರಲ್ಲಿ ಜಾಹೀರಾತನ್ನೇ ಮರಳಾಗ್ತೇವೆ, ಅಪಾಯಗಳು ಆಗ್ತಾರೆ. ಏನು ಅದರಲ್ಲಿ ಹೆಚ್ಚಾಗಿ omega-6 ಆ್ಯಕ್ಸಿಡ್ ಇದೆ. ಒಮೆಗಾ ಆಕ್ಸಿಡ್ ಅಂದರೆ ಒಳ್ಳೆಯ ಎಣ್ಣೆಯಲ್ಲಿ omega-6 ಎಣ್ಣೆ ಇರುತ್ತೆ, ಅದು ಒಮೆಗಾ ಆಕ್ಸಿಡ್ ಇರುತ್ತೆ. ಅದು ನಮ್ಮ ದೇಹದ ಬೆಳವಣಿಗೆಗೆ ಹೆಚ್ಚು ಉಪಯುಕ್ತವಾದಂತಹ ಒಂದು ವಸ್ತು. ಆದರೆ ಅದಕ್ಕೆ ಬೇಕಾದ ಕ್ರಮದಲ್ಲಿದ್ದರೆ ಮಾತ್ರ ಅದು ನಮಗೆ ಉತ್ತಮ. ಅದು ಅಧಿಕವಾದರೆ ಅದು ಸಹ ರೋಗಕಾರಕ ಆಗುತ್ತದೆ. ಅದು ನಮ್ಮ ತಲೆ, ಮೆದುಳು ಮತ್ತು ನರಗಳಿಗೆ ಹಾನಿಯನ್ನು ಉಂಟು ಮಾಡಿ ತಲೆಯೊಳಗೆ ಕ್ಯಾನ್ಸರ್ ರೋಗ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೊಂಡು ಎಣ್ಣೆ ಬಳಸುವಾಗ ಭಾಳ ಎಚ್ಚರಿಕೆಯಿಂದ ನಾವು ಎಣ್ಣೆಯನ್ನು ಬಳಸಬೇಕು. ಜನರು ಕೊಡುವಂಥ ಜಾಹೀರಾತು ಆಗಲಿ ಅಥವಾ ಬೇರೆಯವರು ಹೇಳುವ ಮಾತುಗಳನ್ನು ಮರೆಯೋಗದೆ ಶುದ್ಧವಾದ ಎಣ್ಣೆಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬಹುದು ಎಂಬುದನ್ನು ತಿಳಿದುಕೊಂಡು ಆ ಪ್ರಮಾಣದಲ್ಲಿ ಬಳಸಿ. ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ನಿಮಗೆ ಇಂತಹ ರೋಗಕಾರಕವಾದಂತಹ ಹಲವು ಕಾರಣಗಳು, ಅದರಲ್ಲಿರುವಂತಹ ಒಳ್ಳೆಯ ವಸ್ತುಗಳೇ ನಮಗೆ ರೋಗವಾಗಿ ಮಾರ್ಪಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಂಡು ನಮ್ಮಲ್ಲಿ ಬರುವಂತಹ ಈ ರೋಗಕಾರಕವಾದಂತಹ ಯಾವುದು ನರಗಳಿಗೆ, ಮೆದುಳಿಗೆ ಮುಂತಾದಲ್ಲಿ ಇದರಿಂದ ಆಗುವಂಥ ಹಾನಿಯ ಬಗ್ಗೆ ನೀವು ತಿಳಿದುಕೊಂಡು ನೀವು ಎಣ್ಣೆಯನ್ನು ಬಳಸುವುದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ಮಾಂಸದ ಬದಲಾಗಿ, ನಾನು ಮಾಂಸದ ಬದಲಾಗಿ ನಾನು ಇಂಥ ವಸ್ತುವಿನ ತಿಂತಾ ಇದ್ದೇನೆ, ಅದರಿಂದ ನನಗೆ ಅದರಲ್ಲಿ ಸಿಗುವಂತಹ ಶಕ್ತಿ ಮತ್ತು ಅದರಲ್ಲಿರುವಂಥ ಪ್ರೋಟೀನು ಎಲ್ಲವೂ ನನಗೆ ಇದರಿಂದ ಸಿಗುತ್ತೆ ಅಂತ ಹೇಳಿ ಹೆಚ್ಚಿನ ಜನರು ಮಾಂಸದ ಬದಲಾಗಿ ವೀಗನ್ ಫುಡ್ ತಗೊಳ್ತಿದ್ದಾರೆ. ಆ ವೀಗನ್ ಫುಡ್ ಸಹ ಅಪಾಯಕಾರಿ. ಮಾಂಸ ತಿನ್ನುವರಿಗಿಂತಲೂ ವೀಗನ್ ಫುಡ್ ತಿನ್ನುವ ಜನರಲ್ಲಿ ರಕ್ತ ಒತ್ತಡ, ಸಕ್ಕರೆ ಕಾಯಿಲೆ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಹೀಗೆ ಹೆಚ್ಚಾಗಿರುವಂಥ ಇದರಿಂದ ಶುಗರ್ ಮತ್ತು ಸಕ್ಕರೆ ಕಾಯಿಲೆ ಹೆಚ್ಚಾಗಿರುವುದರಿಂದ ಅವರಿಗೆ ಕಿಡ್ನಿ ರೋಗ, ಹಾರ್ಟ್ ಅಟ್ಯಾಕ್ ಮುಂತಾದ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ. ಆದುದರಿಂದ ಕಾಯಿಲೆ ಇದು ನಮ್ಮ ಆಹಾರ ಕ್ರಮದಿಂದ ನಮಗೆ ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ಇತರೆ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಂಡು ನಾವು ನಮ್ಮ ಆಹಾರ ಕ್ರಮವನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದು ಇದರಿಂದ. ಅಂದರೆ ಮಾಂಸಕ್ಕೆ ಬದಲಾಗಿ ವೇಗನ್ ಫುಡ್ಡನ್ನು ನಾವು ಹೆಚ್ಚಿಗೆ ಬಳಸದೇ ಇರುವುದು ಒಳ್ಳೆಯದು. ಅದೇ ರೀತಿ ನಾವು ಬಾಯಾರಿದಾಗ ಜ್ಯೂಸ್ ಕುಡಿ ಅಂತ ಜ್ಯೂಸ್ ಕುಡಿತೀವಿ. ಅದೇ ಸ್ಮೂತಿಗಳು, ಈಗ ಸ್ಮೂತಿ ಜಾಸ್ತಿ ಬಳಕೆಗೆ ಬರ್ತದೆ. ಸ್ಮೂತಿಗಳು ಮತ್ತು ಜ್ಯೂಸ್ ತುಂಬ ಅಪಾಯಕಾರಿ. ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ, ಉಪ್ಪಿನ ಅಂಶ ಮತ್ತು ಪ್ರಿಸರ್ವೇಟಿವ್ಗಳು ಇರುವುದರಿಂದ ಅದು ಒಳ್ಳೆಯ ಬ್ಯಾಕ್ಟೀರಿಯಾಗಳ ನಾಶಕ್ಕೆ ಕಾರಣವಾಗುತ್ತೆ. ನಮ್ಮ ದೊಡ್ಡ ಕರಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರಬೇಕು. ಅದು ಒಳ್ಳೆಯ ಬ್ಯಾಕ್ಟೀರಿಯಾಗಿದ್ದಲ್ಲಿ ನಮ್ಮ ದೇಹದ ಕ್ರಿಯೆಗಳನ್ನು ಸರಿಯಾಗಿ ನಡೆಸಲು ಸಾಧ್ಯವಾಗೋದು. ಆ ಬ್ಯಾಕ್ಟೀರಿಯಾಗಳು ನಮಗೆ ಇಲ್ಲದೇ ಇದ್ದಾಗ ನಮಗೆ ಹಲವು ರೀತಿಯ ರೋಗಗಳು ಬರುತ್ತೆ. ಅದರಲ್ಲಿ ಒಂದು ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಈ ಪ್ರಿಸರ್ವೇಟಿವ್ಗಳು ಹೆಚ್ಚಾಗಿ ಬಳಸುವುದರಿಂದ ಅಥವಾ ಉಪ್ಪಿನ ಪ್ರಮಾಣ, ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಇರುವ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ತಿನ್ನುವುದರಿಂದ, ಅಂದರೆ ಯಾವುದು ಸ್ಮೂತಿಗಳು ಮತ್ತು ಜ್ಯೂಸ್, ಅದರಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಇರುತ್ತದೆ. ಅಂದರೆ ಸಂಸ್ಕರಣೆ ಮಾಡಿ ಹಾಳಾಗದಂತೆ ಎಷ್ಟೋ ದಿವಸಗಳ ತನಕ ಇಡಲು ಇದನ್ನೆಲ್ಲ ಬೆರೆಸುತ್ತಾರೆ. ಈ ಕಾರಣದಿಂದ ಸಿಹಿಗಾಗಿ ಹೆಚ್ಚು ಸಕ್ಕರೆ, ಅದಕ್ಕೆ ರುಚಿ ಬರಲಿ ಅಂತ ಸ್ವಲ್ಪ ಉಪ್ಪು ಎಲ್ಲವನ್ನೂ ಅದಕ್ಕೆ ಬೆರೆಸುವುದರಿಂದ ಇದು ನಮ್ಮ ದೇಹಕ್ಕೆ ಹಾನಿಕಾರಕವಾಗಿ ಪರಿಣಮಿಸುತ್ತದೆ. ಕ್ರಮೇಣ ಅದು ಕರಳಿನ ಕ್ಯಾನ್ಸರಿಗೆ ಕಾರಣವಾಗುತ್ತದೆ. ನಮ್ಮಲ್ಲಿರುವಂತಹ ಹೆಚ್ಚಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಹೋಗಲಿ, ಹಾಳಾಗೋಗಲಿ, ಆದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರಬೇಕು. ಅದೇ ರೀತಿ ನೀರು ಕುಡಿಯುವಾಗ ಶುದ್ಧವಾದ ನೀರನ್ನು ಕುಡಿಬೇಕು. ಹಾಗೆಯೇ ನಾವು ನಮ್ಮ ಅಡಿಗೆ ಮನೆಯನ್ನು ಶುದ್ಧವಾಗಿಟ್ಟುಕೋಬೇಕು.
ಅದೇ ಯಾವುದೇ ಆಹಾರವನ್ನು ನಮ್ಮದೇ ಆದ ರೀತಿಯಲ್ಲಿ ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿನ್ನಬೇಕು. ಬೇಯಿಸದೇ ಇದ್ದರೆ ಲಾಳಿ ಹುಳ ಬರುವಂತಹ ಸಾಧ್ಯತೆ, ಅದರ ಮೊಟ್ಟೆ ಎಲ್ಲೇ ನಮ್ಮ ಹೊಟ್ಟೆಗೆ ಸೇರಿದರೆ ಅದು ನಮ್ಮ ಮೆದುಳು, ನಮ್ಮ ದೇಹ ಎಲ್ಲವನ್ನು ಆವರಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಆಹಾರ ತಯಾರು ಮಾಡುವಂತಹ ನಮ್ಮ ಅಡಿಗೆ ಮನೆಯನ್ನು ಬೇರೆ ಮನೆಯ ಎಲ್ಲ ಭಾಗಕ್ಕಿಂತಲೂ ಅದರ ಸುತ್ತಮುತ್ತ ಪ್ರದೇಶವನ್ನು ಶುಚಿಯಾಗಿ ಸ್ವಚ್ಛವಾಗಿಟ್ಟಿರಬೇಕು. ಇಲ್ಲದಿದ್ದರೆ ನಮಗೆ ಹಲವು ರೀತಿಯ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿಟ್ಟುಕೊಂಡು ನೀವು ಅದನ್ನು ಮಾಡಬೇಕು. ಅದನ್ನು ಕ್ಲೀನಾಗಿಟ್ಟುಕೋಬೇಕು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇವತ್ತು ನಾನು ಹೇಳಿದ್ದು ನಾಟಿ ಆಹಾರ ತಿನ್ನದೆ ಇಂತಹ ಆಧುನಿಕ ಆಹಾರ ಕ್ರಮವನ್ನು, ಅಂದರೆ ವಿದೇಶಿ ಆಹಾರ ಕ್ರಮವನ್ನು ಅನುಸರಿಸುವವರಿಗೆ ಕ್ಯಾನ್ಸರ್ ರೋಗ ಹೆಚ್ಚಾಗಿದೆ. ಕ್ಯಾನ್ಸರ್ ರೋಗದಿಂದ ನರಳುವಂತಹ ಆ ಸ್ಥಿತಿ ಯಮಯಾತನೆಯನ್ನು ಅನುಭವಿಸುವಂತಾಗುತ್ತೆ. ಆದ್ದರಿಂದ ಎಲ್ಲರೂ ಆಹಾರದ ಬಗ್ಗೆ ಎಚ್ಚರವಾಗಿರಬೇಕು. ಇಂತಹ ಹಲವಾರು ವಿಚಾರಗಳನ್ನು ಮುಂದಿನ ವೀಡಿಯೋ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಇನ್ನೂ ನೀವು ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.